ಒಂದು ಕೋಟಿ ನಿನ್ ಕೈ ಬಂದ್ಬಿಟ್ರು. ಹಲೋ, ನಮ್ಮ ಚರ್ಚೆ ಪಾಸ್ಟ್ ಹುಡುಕಾಗ ಎಲ್ಲಿ ಅಲ್ಲ ಮನೆ ಒಂದು ಲಕ್ಷ ಬಂದು ಜಮೀನು, ಅದಕ್ಕೆ ಎಲ್ಲರೂ ಗೊತ್ತಿಲ್ಲ. ನಾವು ಯಾವಾಗ ದೇವ್ರನ್ನ ನೆನೆಸ್ಕೊಂತೀವೋ, ಸೇವಕನ ಅದರ ಮುಖಾಂತರ ಘನಪಡಿಸ್ತೀವೋ, ನಿನ್ನ ಡೆವಲಪ್ಮೆಂಟ್ ಅಲ್ಲೇ ಶುರು. ಆಮೇಲೆ ಇವತ್ತು ನಾನು ಹಾಕಿರೋ ಡ್ರೆಸ್ ಇರ್ಬೋದು, ಉಂಗುರ ಇರ್ಬೋದು. ನಮ್ಮ ರೋಷನಿಂದ ನಮ್ಮ ಹುಡುಗ ಬೆಂಗಳೂರಲ್ಲಿ ಚರ್ಚಿಗೆ ಬರ್ತಾನೆ, ನಾನೇ ಅರುಣ್ ಜೋಶಿ. ಅವ್ರು ಕೇಳಿ, ನಾನೇನಿಲ್ವ ಇಲ್ಲಿ ಬಂದು ಸುಳ್ಳು ಹೇಳಕ್ಕೇನಿಲ್ಲ, ಸಾಕ್ಷಿ ಕೊಡಕ್ಕೆ ನಿಂತಿದ್ದಾನೆ. ಹೇಳಪ್ಪ, ಇದ್ದೀರಾ? ಇವಾಗಲೂ 22ನೇ ತಾರೀಕು ನಾನು ಒಂದು ಹೊಸ ಕಾರ್ ಬರ್ತಾ ಇದೆ, 31 ಲಕ್ಷ. ಯಾರು ಇಲ್ಲ, ನನ್ನ ಆತ್ಮೀಯ ಮಕ್ಕಳು, ಸನ್ಸ್ ಅಂಡ್ ಡಾಟರ್ಸ್. ನಾವು ವಿಶ್ವಾಸಿಗಳಾಗಿರುವ ಚರ್ಚಲ್ಲಿ ಆತ್ಮಿಕ ತಂದೆಗೆ ಮಕ್ಕಳಾಗಿರ್ಬೇಕು. ನಾವು ವಿಶ್ವಾಸಿಗಳಾಗಿದ್ರೆ ಬೈಕೊಳ್ಳೋದು, ಏನು ಎಷ್ಟು ಲೇಟ್ ಮಾಡ್ತಾರೆ ಪಾಸ್ಟರ್, ಟೈಮಿಂಗ್ ಮೇಂಟೈನ್ ಮಾಡೋದು. ನಾನು ಕೊಡೋದು 25 ಅನುಭವ ಹೇಳ್ತಾ ಇದ್ದೀನಿ. ಹಂಗೆ ಹೇಳ್ಕೊಂಡು ಹೋದ್ರೆ ನಮ್ಮ ಜೊತೆ ಒಬ್ಬನು ಉದ್ದಾರ ಆಗಿಲ್ಲ, ಮತ್ತೆ ಬಂದಿದ್ದಾರೆ. ತಪ್ಪಾಯ್ತು, ಬೆಂಕಿ ಅವ್ರು ಇಟ್ಕೊಂಡು ಹೋಗಿದ್ದಾರೆ. ಇದೀರಾ? ಬರ್ತಾ ಇದ್ರೆ ಇದು ನಿಮ್ಮ ಆಶೀರ್ವಾದದ ಮೂಲ ನೀವು ತೋರಿಸ್ಕೊಟ್ಟದ್ದು. ಕಾವೇರಿ ನದಿ ಮೂಲ ಯಾವುದು? ಕೊಡುವಂದ್ರೆ ಹಂಗೆ ನಿಮ್ಮ ಮೂಲ ತೋರಿಸ್ತಾರೆ. ದೇವರು ಹೋಗಿ ಓದಿ ವಾಕ್ಯವನ್ನು, ಕೀರ್ತನೆ 115 ಕೊನೆ ವಚನ. ಪರಲೋಕವು ಯೆಹೋವನದು. ಜೋರಾಗಿ ನಮ್ಮ ಯಾವ್ದಮ್ಮ ಪರಲೋಕ? ಯಾವಾಗಲೂ ನೀನ್ ಏನ್ ಬಯಸು ನಮ್ಗೆ? ಪರಲೋಕ ಹೋಗ್ತೆ, ಪರಲೋಕಕ್ಕೆ ಹೋಗ್ಕೆ ಓಕೆ, ಪರಲೋಕಕ್ಕೆ ಹೋಗು. ಅದು ನಿಮ್ಮ ಅಪ್ಪನ ಮನೆ ವಿಸಿಟ್ ಮಾಡ್ಕೊಂಡು ಮತ್ತೆ ಬಂದ್ಬಿಡು. ಅಪ್ಪನ ಮನೆಯೇ ಕುತ್ಕೊಂಡ್ರೆ ಒಂದು ಮಗ ಅಂದ್ರೆ ಒಂದು ಸೋಂಬೇರಿ ಮಗ ಅಂತ ಆಯ್ತು. ಹಲೋ, ವಯಸ್ಸು ಬಂದು ದೊಡ್ಡವನಾಗಿ 50 ವರ್ಷ ಆಗ್ಬಿಟ್ಟಿದೆ. ಎಲ್ಲಿದ್ದೆ? ನಮ್ಮ ಅಪ್ಪನ ಮನೆ ಇದ್ದೀನಿ, ಎಂತ ಮುದ್ದೆ ತಿಂದಾನೆ. ಅಪ್ಪನ ವಿಸಿಟ್ ಮಾಡ್ಕೊಂಡ್ ಬರ್ಬೇಕಷ್ಟೇ. ಪರಲೋಕ ಯೆಹೋವನದು, ಭೂಮಿ ನರಸಂತಾನಕ್ಕೆ ಕೊಟ್ಟಿದ್ದಾನೆ. ನರಗಳಿದೆಯಾ? ನರಸಂತಾನ ಯಾರು? ನಾವೇ. ಭೂಮಿನ ದೇವರು ನಮಗ್ ಕೊಟ್ಟಿದ್ದಾನೆ. ನಾವೆಲ್ಲ ಅವ್ರಿಗೆ ಅನಿಲ ಮನೆಗೆ ರಿಲೇಷನ್ ಕೊಟ್ಬಿಟ್ಟು ನಾವು ನೋಡ್ತಾ ಇದ್ವಿ. ನಮ್ಗೆ ಐಡಿಯಾನೇ ಇಲ್ವಲ್ಲ, ನಾವು ಪರಲೋಕ ಹೋಗೋದ್ರಿದ್ದೀವಿ. ಬೇಗ ಫ್ರೆಂಡ್ ಕುತ್ಕೊಂಡು ಹೋಗ್ಬಿಡಿ. ಭೂಮಿ ದೇವರು ನೀವು ಕೊಟ್ಟಿದ್ದಾನೆ. ಯಾಕೆ? ಈ ಭೂಮಿಯನ್ನು ನೀವು ಸ್ವತಂತ್ರಿಸಿಕೊಂಡು ಆಳಬೇಕಂತೆ. ಆತನ 2ನೇ ಬಾರಿ ಬರುವಾಗ ಈ ಭೂಮಿ ಯಾರು ಕೇಳಿದೆ ಅನ್ನುವಾಗ ಒಬ್ಬೊಬ್ಬ ದೇವರ ಮಕ್ಕಳ ಕೈಲಿದೆ ಅಂತ ದೇವರು ನೋಡಿ ಆನಂದ ಪಡಬೇಕು. ಅದಕ್ಕೆ ದೇವರು ಅಬ್ರಹಾಮನ ದೇವರು ಆರಿಸ್ತಾರಂತೆ. ಯಾಕೆ? ಒಂದು ಮಾಡೆಲ್. ಇವಾಗ ನೋಡಿ, ಟಿವಿ ಅಂಗಡಿ ಹೋದ್ರೆ ತಗೊಳ್ಳೋದು ಮುಂಚೆ ಒಂದು ಟಿವಿ ಏನ್ ಮಾಡಿ ಡಿಸ್ಪ್ಲೇ ಮಾಡಿರ್ತಾರ ಇಲ್ಲವಾ? ಒಂದು ಮೊಬೈಲ್ ತಗೋಬೇಕಂದ್ರೆ ಏನ್ ಮಾಡ್ತಾರೆ? ಹಂಗೆ ಅಬ್ರಹಾಮ ಒಂದು ಡಿಸ್ಪ್ಲೇ. ಅಬ್ರಹಾಮ ಹೆಂಗೆ ಬ್ಲೆಸ್ಸಿಂಗ್ ಆಗಿದ್ನೋ ಹಂಗೆ ನೀವು ಇರ್ಬೇಕನ್ನೋದೇ ನ್ಯೂ ಟೆಸ್ಟ್ಮೆಂಟ್. ಯೇಸು ಕಲ್ವಾರಿ ಶಿಲುಬೆಗೆ ಹೋಗಿ ಮತ್ತೆ ಅಬ್ರಹಾಮನ ಹತ್ರ ಬರ್ತಾರೆ. ಯಾಕೆ? ಅಬ್ರಹಾಮನ ಆಶೀರ್ವಾದದಲ್ಲಿ ನೀವು ಜೀವಿಸಬೇಕನ್ನೋದು ದೇವರ ಉದ್ದೇಶ. ಓ, ಶಬ್ದ ಬರ್ತಾ ಇಲ್ವೇ? ಇದರಲ್ಲಿ ನೀವು ಕೇಳಿರಲ್ಲ, ನನ್ನ ಪ್ರಸಂಗ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರಿ, ಗೊತ್ತಾಗೋದಿಲ್ಲ. ಆಮೇಲೆ ಕಳ್ಳ ಬೋಧಕ ಅದೇನು ಬೇಡಬೇಡಿ. ಬೈಬಲ್ ಹೇಳ್ತಿದ್ದೆ, ಭೂಮಿ ಯಾರು ಕೊಟ್ರಮ್ಮ? ನರಸಂತ. ನಿನ್ನ ಹೆಸರು ಹಾಕೋ, ನೀನು ಕೊಟ್ಟಿದ್ರೆ ಭೂಮಿ. ನೀನು ಅಲ್ಲಿ ಕಣ್ಣಾಕ ಹೋಗ್ಬೇಡ, ಇಲ್ಲಿ ನಿಂದು ಇದನ್ನೇ ಡೆವಲಪ್ ಮಾಡ್ಬೇಕು. ಅರ್ಥಾಗ್ತಿದ್ಯಾ? ಗಲಾತ್ಯರ ಪತ್ರಿಕೆ 3ನೇ ಅಧ್ಯಾಯ 14 ವರ್ಷ. ಅದಕ್ಕೆ ನಮ್ಮಂತ ಪ್ರೀಚರ್ಸ್ ಮೀಟಿಂಗ್ ಬರುವಾಗ ಒಂದು ಡೈರಿ ತಂದು ಬರ್ಕೋಬೇಕು. ಆಗ ನಿಮ್ಗೆ